ಮುಖ್ಯಮಂತ್ರಿಗಳು ಸುಳ್ಳು ಹೇಳೋದರಲ್ಲಿ PhD ತಗೊಂಡಾರೆ. ಅತಿ ಹೆಚ್ಚು ಅನ್ಯಾಯ ಆಗಿರುವಂಥದ್ದು ಕಾಂಗ್ರೆಸ್ನಿಂದ. ಕೃಷ್ಣಾ ಯೋಜನೆ ಮೊದಲನೇ ಹಂತ ಪೂರ್ಣ ಮಾಡೋಕ್ಕೆ 50 ವರ್ಷ ತೊಗೊಂಡಿದ್ದು ಕಾಂಗ್ರೆಸ್ಸು. ಎರಡನೇ ಹಂತನೂ ಕೂಡ ಪೂರ್ಣ ಮಾಡೋಕ್ಕಾಗಲಿಲ್ಲ. ಈಗ ಅವರು ಏನು ಕೃಷ್ಣಾ ಟ್ರಿಬ್ಯುನಲಿನ ನೋಟಿಫಿಕೇಷನ್ ಮಾಡಬೇಕಂತಾರ, ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸರಿಯಾಗಿ ವಾದ ಸುದ್ದ ಮಾಡೋಕ್ಕಾಗ್ತಾಯಿಲ್ಲ. ಕೋರ್ಟಲ್ಲಿ ಕೇಸ್ ಸುದ್ದ ಹಾಕಿರಲಿಲ್ಲ. ಇವರು ಮಹಾರಾಷ್ಟ್ರ ಹಾಕಿದ್ರು, ಇವ್ರು ಕೇಸ್ ಸುದ್ದ ಹಾಕಿರಲಿಲ್ಲ. ನಾನು ಕಳೆದ ಬಾರಿ ಅಸೆಂಬ್ಲಿಯಲ್ಲಿ ಗಲಾಟೆ ಆದಮೇಲೆ ಹಿಂದಿನ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅವಾಗ ಕೇಸ್ ಹಾಕಿದ್ರು. ಎಲ್ಲ ಬೇಕಾದ್ರೆ ದಾಖಲೆ ಸಮೇತವಾಗಿ ನಾವು ಹೇಳಕ್ತಾ ಇದ್ದೀವಿ. ಈಗ DK ಶಿವಕುಮಾರ್ ಅವರು ಜನವರಿ 6ರಂದು ಪ್ರಮಾಣ ಸ್ವೀಕಾರ ಮಾಡ್ತಾರೆ ಅನ್ನೋದು, ಅದ್ರ ಬಗ್ಗೆ ನಾನೇನು ನೋ ಕಮೆಂಟ್ಸ್. ನೋ ಕಮೆಂಟ್ಸ್ ಅಪ್ಪ. ಒಪ್ಪಂದದ ಪ್ರಕಾರ ಬಿಟ್ಕೊಡ್ಬೇಕು ಅನ್ನೋ ನೋಡಪ್ಪ, ನಾವು ಒಂದು ನಿಮಿಷ ಕೇಳ್ರಿ. ಇದೆಲ್ಲ ಆಟ ಹೈಕಮಾಂಡ್ ಆಡಿಸ್ತಾ ಇದೆ. ಹೈಕಮಾಂಡೇ ಡಿವೈಡೆಡ್ ಆಗಿದೆ, ಎರಡು ಗುಂಪಾಗಿದೆ. ಹೀಗಾಗಿ ಯಾವುದೇ ನಿರ್ಣಯ ತೊಗೊಳಕತ್ತಿಲ್ಲ. ಇವೆರಡರ ಜಗಳ ಹಚ್ಚಿ ಲಾಭವನ್ನು ಹೈಕಮಾಂಡ್ ಎಲ್ಲಿವರೆಗೂ ಸಿಗುತ್ತೆ ಹಿಂಗೆ ನಡೆಯೋದು. ಕರ್ನಾಟಕವನ್ನು ಒಂದು ATM ಥರ ಬಳಕೆಯನ್ನು ಮಾಡ್ತಾರೆ. ಅದ್ರ ಬಗ್ಗೆ ನಂದೇನು ಕಮೆಂಟ್ಸ್. ಹರಿಪ್ರಸಾದ್ ಅವರು RSS ಥರನ ಒಂದು ಸಂಗಮ ಅಂತ ಮಾಡ್ತೀವಿ ಅಂತೇಳಿ ಅದೇನು ಬೇಕಾದ್ ಮಾಡಲಿ, ಭಾಳ ವೆಲ್ಕಮ್.